ಭಾರತ ಪಾಕಿಸ್ತಾನದ ನಡುವೆ ಯಾವುದೇ ಕ್ಷಣದಲ್ಲಿ ಯುದ್ಧ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಭಾರತದ ನಡೆಯಿಂದ ಪಾಕ್ ಕಂಗಾಲಾಗ್ಬಿಟ್ಟಿದೆ. ಹಾಗಾಗಿ ಅವ್ರ ಕೆಲಸನೇ ಅದು ಶಕುನಿ ತಂತ್ರ. ಶಕುನಿಗಳೇ ಅವರು, ನೇರವಾಗಿ ಹೊಡೆದಾಡೋ ಶಕ್ತಿ ಇಲ್ಲ. ರಾಜಸ್ಥಾನದಲ್ಲೊಬ್ಬ ಏಜೆಂಟನ್ನು ಬಂಧಿಸಿದ್ದಾರೆ, ಪಾಕ್ ಏಜೆಂಟ್ ಆತ. ಭಾರತದ ರಕ್ಷಣಾ ವ್ಯವಸ್ಥೆಯ ಮಾಹಿತಿಯನ್ನು ಪಡೆಯೋದಕ್ಕೆ ಆತ ಪ್ರಯತ್ನ ಪಡ್ತಾ ಇದ್ದಂತೆ. ಗೂಢಚಾರಿ ಏಜೆಂಟನ್ನು ಛೂ ಬಿಟ್ಟಿದೆ ಪಾಕ್. ಇದೇ ಕೆಲಸ ದೀರ್ಘಾವಧಿ ವೀಸಾದ ಮೇಲೆ ಇರುವವರ ಮೇಲೆ ನಿಗಾ ಇಡಲಾಗಿದೆ. ಅದಕ್ಕೆ ಎಲ್ಲರನ್ನೂ ಅವತ್ತು ಓಡಿಸಿದ್ದು. ಪಾಕಿಸ್ತಾನದವ್ರು ಯಾರ್ಯಾರು ವೀಸಾ ತೊಗೊಂಡು ಬಂದಿದ್ರು ಅವ್ರನ್ನೆಲ್ಲರನ್ನೂ ಯಾಕೆ ವಾಘಾ ಗಡಿ ಬಾರ್ಡರ್ ಮುಖಾಂತರ ಓಡಿಸಿದ್ದು ಹೇಳಿ? ಅವರಿಲ್ಲಿದ್ದರೆ ಮಾಡೋದು ಅದೇ ಕೆಲಸ. ಇನ್ನೂ ಕೆಲವರಿದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ದೀರ್ಘಾವಧಿ ವೀಸಾ ತಗೊಂಡು ಅವ್ರನ್ನ ಕಳುಹಿಸುವ ಕೆಲಸ ಮಾಡಿಲ್ಲ ಕೇಂದ್ರ ಸರ್ಕಾರ. ಸ್ವಲ್ಪ ಕಾದು ನೋಡೋ ತಂತ್ರ ಮಾಡಿದೆ. ಈ ದೀರ್ಘಾವಧಿ ವೀಸಾ ತಗೊಂಡವರಿಂದಲೇ ಎಡವಟ್ಟುಗಳಾಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಸೆರೆ ಸಿಕ್ಕಿರುವ ಈ ಏಜೆಂಟ್ ಯಾರು, ಏನು, ಈತ ಏನು ಕೆಲಸ ಮಾಡ್ತಾ ಇದ್ದ, ಮತ್ತು ಈತನನ್ನು ಪಾಕಿಸ್ತಾನಕ್ಕೆ ಯಾಕೆ ಇನ್ನೂ ಗಡೀಪಾರು ಮಾಡಿರಲಿಲ್ಲ ಅಂತ ಇಲ್ಲಿ ತನಕ? ಅರವಿಂದ್, ಈಗ ಒಂದಿಷ್ಟು ಮಾಹಿತಿಗಳು ನಿಜಕ್ಕೂ ಯಾವ ರೀತಿ ಪಾಕಿಸ್ತಾನ ಶಕುನಿ ತಂತ್ರವನ್ನು ಅನುಸರಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜಸ್ಥಾನದಲ್ಲಿ ಒಬ್ಬ ಏಜೆಂಟ್ ಅನ್ನ ಬಂಧನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಆತ ಮುಖ್ಯವಾಗಿ ಅಧಿಕಾರಿಗಳಿಗೆ ಗಾಳವನ್ನ ಹಾಕ್ತಾ ಇದ್ದ. ಅಂದ್ರೆ ಸೇನಾಧಿಕಾರಿಗಳು ನಾನು ಅನ್ನುವಂಥದ್ದ ಫೇಕ್ ಕಾಲ್ಗಳನ್ನ ಮಾಡೋದು. ಈಗಾಗಲೇ ತುಂಬಾ ಅಧಿಕಾರಿಗಳಿಗೆ ಇದೇ ರೀತಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಹೊರ ಹಾಕ್ತಾ ಇದ್ದಾರೆ. ಫೇಕ್ ಕಾಲ್ಗಳನ್ನ ಮಾಡೋದು, ಸೇನಾ ಅಧಿಕಾರಿಗಳು ಅಥವಾ ಬೇರೆ ವಿಭಾಗದ ಅಧಿಕಾರಿಗಳು ಅಂತ ಹೇಳ್ಕೊಂಡು ಪ್ರಮುಖವಾಗಿ ಸೇನೆಯ ಮೂವ್ಮೆಂಟ್ ಯಾವ ರೀತಿ ಇದೆ, ರಕ್ಷಣಾ ವ್ಯವಸ್ಥೆಯ ಯಾವ ರೀತಿ ಮೂವ್ಮೆಂಟ್ಗಳಿದಾವೆ ಅದನ್ನು ತಿಳ್ಕೊಳ್ಳುವಂತಹ, ಕೆದಕುವಂತಹ ಕೆಲಸವನ್ನ ಈ ಏಜೆಂಟ್ಗಳು ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ನಂತಹ ಕೃತ್ಯಕ್ಕೂ ಕೂಡ ಕೈ ಹಾಕುವಂತಹ ಸಾಧ್ಯತೆಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನ ರವಾನೆ ಮಾಡಲಾಗ್ತಾ ಇದೆ. ಈ ಏಜೆಂಟ್ ಅನ್ನ ಈಗ ಸದ್ಯಕ್ಕೆ ಬಂಧನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಾರನ್ನ ಪಾಕಿಸ್ತಾನದಲ್ಲಿ ಈಗಾಗಲೇ ಇಲ್ಲಿಂದ ಭಾರತದಲ್ಲಿ ದೀರ್ಘಾವಧಿ ವೀಸಾವನ್ನ ಹೊಂದಿರುವವರು, ಜೊತೆಗೆ ಅಲ್ಲಿ ರಿಲೇಟಿವ್ಸ್ ಪಾಕ್ನ ಪ್ರಜೆಗಳು, ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ರಿಲೇಟಿವ್ಸ್ ಇರ್ತಾರೆ. ಸೊ ಅವರನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರಿಗೆ ಆಮಿಷವನ್ನ ಒಡ್ಡಲಾಗ್ತಾ ಇದೆ. ನಿಮಗೆ ದುಡ್ಡನ್ನ ಕೊಡ್ತೀವಿ, ನೀವು ಈ ಕೆಲಸವನ್ನ ಮಾಡಿ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಸದ್ಯ ಈ ಏಜೆಂಟ್ ಅನ್ನ ಟ್ರ್ಯಾಕ್ ಮಾಡಿ ಆತನನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ ಯಾರಾದ್ರೂ ಆ ರೀತಿ ಒತ್ತಡವನ್ನ ಹೇರಿದ್ರೆ, ಪಾಕ್ನ ಪ್ರಜೆಗಳು ಯಾರಾದ್ರೂ ಈ ರೀತಿಯ ಒತ್ತಡವನ್ನ ಹೇರಿದ್ರೆ ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ದೂರನ್ನ ಕೊಡಿ, ಇಲ್ಲದೆ ಇದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆನ ಕೂಡ ರವಾನೆ ಮಾಡ್ತಾ ಇದ್ದಾರೆ. ಸೊ ಕುತಂತ್ರ ಬುದ್ಧಿ ಯಾವ ರೀತಿ ಅಂದ್ರೆ ಅವರಿಗೆ ಹೋರಾಡೋದಕ್ಕಂತೂ ಶಸ್ತ್ರಾಸ್ತ್ರಗಳ ಕೊರತೆ ಇದೆ. 4 ದಿನಗಳಿಗೆ ಆಗುವಷ್ಟು ಮಾತ್ರ ಮದ್ದುಗುಂಡುಗಳಿದಾವೆ. ಹೀಗಾಗಿ ಈ ರೀತಿಯ ಕುತಂತ್ರ ಕೃತ್ಯದಿಂದ ಸೇನೆಯ ನೆಲೆಯ ಮಾಹಿತಿಯನ್ನ ಪಡ್ಕೊಳ್ಳಕ್ಕೆ ಪಾಕ್ ಪರದಾಡ್ತಾ ಇರುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮತ್ತೆ ಮಾತನಾಡ್ತೀನಿ. ಸೊ ನೋಡಿ, ಎಷ್ಟು ಮೈಯೆಲ್ಲ ಕಣ್ಣಾಗಿದ್ರು ಸಾಲ, ನಾನು ಅದಕ್ಕೆ ಇದೆ ಎಕ್ಸಾಂಪಲ್.